ಮುಸಲ್ಮಾನರ ಬಗ್ಗೆ ಒಂದ್ ಶಬ್ದ ಮಾತಾಡಿಲ್ಲ. ಮುಲ್ಲಾ ಅನ್ನುವಂತ ಸಿಂಗುಲರ್ ವ್ಯಕ್ತಿ ಬಗ್ಗೆ ಮಾತಾಡಿದ್ದೀನಿ. ಮುಲ್ಲಾಗಳ ಬಗ್ಗೆನೂ ಮಾತಾಡಿಲ್ಲ. ಮುಲ್ಲಾ ಅನ್ನುವಂತ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಿದ್ದೀನಿ. ಯಾವ ಮುಲ್ಲಾ? ಬೆಂಕಿಗಿರ್ತಿದ್ನಲ್ಲ ಆ ಮುಲ್ಲಾ. ಕ್ರಿಮಿನಲ್ಗಳ ಪರವಾಗಿ ಮುಸ್ಲಿಂ ಸಮಾಜ ನಿಲ್ಲದಿಲ್ಲ ಅನ್ನೋದು ನನ್ನ ನಂಬಿಕೆ. ನಿಲ್ಲೋದಾದ್ರೆ ನಾವ್ ಎದುರಿಸ್ತೀವಿ. ನಮ್ಗೇನಂದ್ರೆ ಹೇಗೆ ಭಯೋತ್ಪಾದಕರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳುತ್ತೋ ಮುಸ್ಲಿಂ ಸಮಾಜ ಡಿಸ್ಕನೆಕ್ಟ್ ಮಾಡ್ಕೊಳ್ತೋ, ಹಂಗೆ ಈ ಕ್ರಿಮಿನಲ್ ಬಗ್ಗೆಯೂ ಡಿಸ್ಕನೆಕ್ಟ್ ಮಾಡ್ಕೋಬೇಕು. ಕನೆಕ್ಟ್ ಮಾಡ್ಕೊಳ್ಳೋದಾದ್ರೆ ವಿ ಕ್ಯಾನ್ ಫೇಸ್ ದೆಮ್ ಆಲ್ಸೋ. ನಾವು ಅವ್ರನ್ನೂ ಎದುರಿಸ್ತೀವಿ. ಆದ್ರೆ ಅಕಸ್ಮಾತ್ ಅದ್ರ ಬ್ಲಾಸ್ಟ್ ಆಗಿದ್ರೆ 100 ಜನ ಅಲ್ಲಿ ಸಾಯ್ತಿದ್ರು. ಆ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹೊತ್ಕೊಂಡು ಏನಾದ್ರು ಸ್ಫೋಟ ಆಗಿದ್ರೆ 100 ಜನ ಸಾಯ್ತಿದ್ರು. ರಾಹುಲ್ ಗಾಂಧಿ ಅವರೇ ಕರ್ನಾಟಕದಲ್ಲಿ ರೈತರ 500 ದಿವಸದಿಂದ ಹೋರಾಟ ಮಾಡ್ತಿದ್ದಾರೆ. ಯಾರು ಸಾರಿ ಕೇಳ್ಬೇಕು ಹೇಳಿ? ಇಲ್ಲಿ KPSC ಹಗರಣ ಆಗಿದೆ, ಯಾರು ತಲೆದಂಡ ಅಂತ ನೀವೇ ತೀರ್ಮಾನ ಮಾಡಿ. ವಾಲ್ಮೀಕಿ ಹಗರಣ ಅಕೌಂಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು ದುಡ್ಡನ್ನ, ಸಮರ್ಥನೆ ಮಾಡ್ತು ನಿಮ್ ಸರ್ಕಾರ. ನಾವು ಹೋರಾಟ ಮಾಡೋತ್ತಿಗೆ ಬಂಧನ ಆಯ್ತು, ರಾಜೀನಾಮೆ ಕೊಡ್ಬೇಕಾಯ್ತು. ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ ಹೇಳಿ? ಅರ್ಕಾವತಿಲಿ ಅವರು ಯಾರು ತಲೆದಂಡ ಆಗ್ಬೇಕು ಹೇಳಿ? ಅರ್ಕಾವತಿ ಹಗರಣ ನಡೆದಿರೋದು ನಿಜ ಅಂತ ಕೆಂಪಣ್ಣ ಆಯೋಗ ವರದಿ ಕೊಟ್ಟಿದೆ. ಬಿಡುಗಡೆ ಮಾಡೋ ಯೋಗ್ಯತೆ ಇಲ್ಲ. ಯಾರು ತಲೆದಂಡ ಆಗ್ಬೇಕು ಹೇಳಿ? ಇಲ್ಲಿ ಸೂಕ್ಷ್ಮ ಸಂವೇದನೆಯಿಂದ ನೀಟ್ ವಿಷಯದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಸ್ಪಂದಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತು. ಮರುಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸ್ತು. ಇಲ್ಲಿ ಕರ್ನಾಟಕದಲ್ಲಿ ಯೋಗ್ಯತೆ ಮರುಪರೀಕ್ಷೆಯೂ ಅಕ್ರಮ. ಇಷ್ಟೆಲ್ಲ ನಾವು ವಿಧಾನಸೌಧದೊಳಗೆ KPSC ಕರ್ಮಕಾಂಡವನ್ನ ಜನ್ಮ ಜಾಲಾಡಿದ್ದೀವಿ, ಮತ್ತು ಅಕ್ರಮ. ಯಾರು ತಲೆದಂಡ ಆಗ್ಬೇಕು? ಅದೇನು ನಲ್ಲಿ ಕೇಸ್ ಆಗಿದಾವ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ವೈಚಾರಿಕವಾಗಿ ಎದುರಿಸಕ್ಕಾಗದೇ ಇದ್ದಾಗ ಈ ರೀತಿ ಅಪಪ್ರಚಾರದ ದಾರಿ ಹಿಡಿತಾರೆ. ಮಾನಸಿಕವಾಗಿ ಕುಗ್ಗಿಸ್ಬೋದು ಮತ್ತು ಆ ರೀತಿ ಹೋರಾಟ ಮಾಡುವವನ ನೈತಿಕ ಸ್ಥೈರ್ಯವನ್ನ ಕುಗ್ಗಿಸ್ಬೋದು ಅಂತ. ಅದನ್ನ ನಮ್ಮ ಹತ್ರದಿಂದ ನೋಡಿರೋ ನಮ್ಮ ಕಾರ್ಯಕರ್ತರಿಗೆ ಗೊತ್ತು. CT ರವಿ ಕಾಫಿ ಟೀನು ಕುಡಿಯೋನಲ್ಲ ಅಂತ.